ಏನದ್ಕೆ ಹೀಗಾಗ್ತಾ ಇದೆಯಲ್ಲ? ಏನೋ ಕೇಡಾಗತ್ತೆ ಅನ್ನೋದಕ್ಕೆ ಇದೇನಾದ್ರೂ ಸಂಕೇತನಾ? ನಮ್ ಕರ್ಮ. ಗಾಬರಿ ಆಗ್ಬೇಡಿ ಅದ್ಕೆ, ಅಂಥದ್ದೆಲ್ಲ ಏನೂ ಆಗಲ್ಲ. ಆ ದೇವ್ರು ನಮ್ಮನ್ನ ಕಾಪಾಡ್ತಾನೆ. ಅಖಿಲ್ಗೆ ಏನೂ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಹಾ, ಅಬ್ಬಾ, ಫೋನ್ ರಿಂಗ್ ಆಗ್ತಿದೆ. ಇದೇನು ಅಖಿಲ್ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ? ನಾನು ಫೋನ್ ಮಾಡಿದ್ರೆ ಅಖಿಲ್ ಅವರು ಲಿಫ್ಟ್ ಮಾಡದೇ ಇರಲ್ವಲ್ಲ? ಕನೆಕ್ಟ್ ಆಯ್ತಾ ಅಮ್ಮ? ಅಖಿಲ್ ನಂಬರ್ ಫೋನ್ ಮಾಡಿದ್ಯಾ? ಫೋನ್ ಮಾಡಿದೆ, ಆದ್ರೆ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ಅಖಿಲ್ ಫೋನ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ ಅತ್ತೆ. ಇದೇನದ್ಕೆ ರಕ್ಷೆ ಬಿದ್ದು ಹೋಗೋದು, ಕಾಮಧೇನು ಫೋಟೋ ಜಾರ್ ಬೀಳೋದು, ಅಖಿಲ್ ಫೋನ್ ರಿಸೀವ್ ಮಾಡ್ತಾ ಇರೋದು, ಏನಿದೆಲ್ಲ? ಕೃಷ್ಣ, ನಮ್ಮ ಅಖಿಲ್ಗೆ ಏನೂ ಆಗ್ಬಾರ್ದು. ನನ್ನ ಮಗ ಕ್ಷೇಮವಾಗಿ ಮನೆಗೆ ಬರಬೇಕು. ಅವನಿಗೆ ಏನಾದರೂ ಆಯ್ತು ಅಂದ್ರೆ ನಾನು ತಡ್ಕೊಳ್ಳಲ್ಲ. ವಸಂತಂಗೆ ಅಖಿಲ್ ಮೇಲಿರೋ ಹುಚ್ಚು ಪ್ರೇಮ, ಹುಚ್ಚು ಭಯನೇ ನಮಗೆ ದೊಡ್ಡ ಆಯುಧ. ಆ ಆಯುಧನ ಇಟ್ಕೊಂಡು ನಾವು ಯಾವ ಕಡೆಯಿಂದಾದರೂ ದಾಳಿ ಮಾಡಬಹುದು, ಯಾರಿಗೆ ಬೇಕಾದರೂ ಗಾಯ ಮಾಡಬಹುದು. ಏನತ್ತೆ? ಏನು, ಯಾಕೆ ನೀವು ಅವ್ರ ಬಗ್ಗೆ ಇಷ್ಟು ಹೆದರ್ತಿದ್ದೀರಾ? ಏನಾಯ್ತು ಹೇಳಿ. ಏನಿಲ್ಲಮ್ಮ, ಏನೂ ಇಲ್ಲ. ಆದ್ರೆ ಅಖಿಲ್ಗೆ ಏನೂ ಆಗ್ಬಾರ್ದು ಅಂತ ನೀನು ಕೂಡ ಕೃಷ್ಣನ ಹತ್ರ ಬೇಡ್ಕೊಮ್ಮ. ಕೃಷ್ಣ, ಅತ್ತೆ ಯಾಕೋ ಅಖಿಲ್ ಅವ್ರ ವಿಷಯಕ್ಕೆ ತುಂಬಾ ಹೆದರ್ತಿದ್ದಾರೆ. ವಿಷಯ ಏನು ನನಗೂ ಹೇಳ್ತಿಲ್ಲ. ಏನೇ ಆದರೂ ಅಖಿಲ್ ಅವ್ರಿಗೆ ಏನೂ ಆಗ್ಬಾರ್ದು. ಅತ್ತೆ ಟೆನ್ಷನ್ ಪೂರ್ತಿ ಹೋಗ್ಬೇಕು. ಅತ್ತೆ, ಅವ್ರು ಬಂದ್ರು. ಅಖಿಲ್, ಕಂದ, ಅಖಿಲ್ ನಿನ್ಗೇನು ಆಗಿಲ್ಲ ಅಲ್ವಾ? ನೀನ್ ಕ್ಷೇಮವಾಗಿದೆಯಲ್ಲ? ನಿನಗೇನು ತೊಂದರೆ ಆಗ್ಲಿಲ್ಲ ಅಲ್ವಾ? ಯಾಕೆ ಮಮ್ಮಿ, ನನ್ಗೇನಾಯ್ತು ಅಂತ ಇಷ್ಟು ಗಾಬರಿ ಆಗಿದ್ದೀರಿ? ಅಷ್ಟಕ್ಕೂ ಏನಾಯ್ತು? ಏನಿಲ್ಲಪ್ಪ, ಇದಕ್ಕೂ ಮೊದಲು ಬಾಗ್ಲಿ ಕಟ್ಟಿದ ರಕ್ಷೆ ಜಾರ್ ಬಿತ್ತು. ಕಾಮಧೇನು ಫೋಟೋ ಕೂಡ ಜಾರ್ ಬಿದ್ಬಿಡ್ತು. ನಿನಗೇನಾದ್ರೂ ಕೇಳಾಗುತ್ತೇನೋ ಅಂತ ಭಯ ಪಟ್ಕೊಂಡು ಕೃಷ್ಣನ್ನ ಬೇಡ್ಕೋತಿದ್ವಿ. ಆ ಕೃಷ್ಣ ಕರುಣೆ ತೋರಿಸಿದಾನೆ, ನಿನ್ನನ್ನು ಕ್ಷೇಮವಾಗಿ ಮನೆಗೆ ಸೇರಿಸ್ದ. ಏನ್ ಮಮ್ಮಿ ಇದು? ಎಲ್ಲೋ ರಕ್ಷೆ ಲೂಸ್ ಆಗಿರ್ಬೇಕು, ಕೆಳಗೆ ಬಿದ್ದೋಗಿರ್ಬೇಕು, ಗಾಳಿಗ ಫೋಟೋ ಜಾರ್ ಬಿದ್ದಿರ್ಬೇಕು. ಅಷ್ಟಕ್ಕೆ ನೀವಿಷ್ಟು ಭಯಪಟ್ಟು ಗಾಬರಿ ಆಗಿ ನನಗೇನೋ ಆಗತ್ತೆ ಅಂತ ಅಂದ್ಕೊಂಡ್ರೆ ಹೇಗೆ? ಹಾಗೆ ಬೇಡ್ಕೊಳ್ಳೋದಂದ್ರೇನು? ಕೃಷ್ಣನ್ನು ಗಾಬರಿ ಪಡಿಸೋದಂದ್ರೇನು? ನಾವು ಕೃಷ್ಣನ ಗಾಬರಿ ಪಡಿಸಿದ್ದಲ್ಲ, ನೀವೇ ನಮ್ಗೆಲ್ಲ ಗಾಬರಿ ಪಡಿಸಿದ್ದು. ನಾನಾ? ಹೌದು. ನಾನು ಫೋನ್ ಮಾಡಿದ್ರೆ ನೀವ್ಯಾಕೆ ರಿಸೀವ್ ಮಾಡಲಿಲ್ಲ?
ಫೋನ್ ರಿಸೀವ್ ಮಾಡಿ ಕ್ಷೇಮವಾಗಿದ್ದೀನಿ ಅಂದ್ರೆ ನಾವಿಷ್ಟು ಗಾಬರಿ ಪಡ್ತಿರ್ಲಿಲ್ವಲ್ಲ. ಅದೇನಂದ್ರೆ ಮನೆ ಹತ್ರ ಬಂದಿದ್ನಲ್ವಾ, ಮತ್ತೆ ಕಾರ್ ನಿಲ್ಸಿ ಮಾತಾಡೋದು ಯಾಕೆ ಅಂತ ರಿಸೀವ್ ಮಾಡಲಿಲ್ಲ ಶ್ಯಾಮ. ಅಷ್ಟರಲ್ಲಿ ಅತ್ತೆ ಸೊಸೆ ಇಬ್ರು ಗಾಬರಿ ಆಗಿದ್ದೀರಾ. ಆ ಕೃಷ್ಣನ್ಗೂ ತೊಂದರೆ ಕೊಟ್ರಿ. ಇವಾಗ ನಾನು ಬಂದಿದ್ದೀನಿ ತಾನೆ, ನೀವೇನು ಭಯ ಪಡ್ಕೋಬೇಡಿ, ಬನ್ನಿ. ಹ್ಮ್ ಮಮ್ಮಿ ಆಂಟಿ ಬರ್ತಿದ್ದಾರೆ. ಬರ್ದೇ ಎಲ್ಲಿ ಹೋಗ್ತಾಳೆ? ರಕ್ಷೆನ ಕಾಮಧೇನು ಫೋಟೋನ ಕೆಳಗೆ ಬೀಳಿಸಿ ವಸಂತನ ಹೆದರ್ಸಿದ್ದೀನಲ್ಲ. ನನ್ನ ಆ ಕೌಡೆ ಸ್ವಾಮಿ ಹತ್ರ ಕರ್ಕೊಂಡು ಹೋಗು ಅಂತ ಕೇಳೋದಕ್ಕೆ ಅವಳಾಗೆ ಬರ್ತಿದ್ದಾಳೆ. ನೀನು ಬಟ್ಟೆ ಜೋಡಿಸೋ ಥರ ನಾಟಕ ಮಾಡು, ಬೇಗ ಹೋಗು. ಆಯ್ತು ಮಮ್ಮಿ. ಅತ್ಗೆ, ಬನ್ನಿ ಅತ್ಗೆ, ಬನ್ನಿ. ಏನು ಹೀಗೆ ಬಂದ್ಬಿಟ್ರಿ? ಹೇಳಿ ಕಳ್ಸಿದಿದ್ರೆ ನಾನೇ ಬರ್ತಿದ್ನಲ್ಲ. ಪರವಾಗಿಲ್ಲ ಬಿಡಿ. ರೂಪರಾಣಿ, ನೀನು ಬೇಗ ಬಟ್ಟೆಗಳನ್ನ ಜೋಡಿಸ್ಕೊಳಮ್ಮ. ಅಷ್ಟು ಹೊತ್ತಿಗೆ ನಾನು ಅತ್ತಿಗೆ ಹತ್ರ ಮಾತಾಡಿ ಮುಗಿಸ್ತೀನಿ. ಬಟ್ಟೆ ಯಾಕೆ ಜೋಡಿಸ್ಕೋತಿದ್ದೀರಾ? ಹೇಳಿದ್ನಲ್ಲ ಅತ್ತಿಗೆ, ನಾವು ಊರಿಗೆ ಹೋಗ್ತೀವಿ ಅಂತ. ಸಾಧ್ಯ ಇಲ್ಲ. ನೀವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಡನ್ ಆಗಿ ಹೋಗ್ಬೇಕಾಗಿದೆ ಅಂತ ಶ್ಯಾಮ ಕೂಡ ನಿಮಗೆ ಹೇಳಿದ್ಲಲ್ಲ ಅತ್ತಿಗೆ. ಶ್ಯಾಮ ಅಲ್ಲ, ಆ ದೇವ್ರೆ ಹೇಳಿದ್ರು ಸರಿ. ನಾನ್ ನಿಮ್ಮನ್ನ ಇಲ್ಲಿಂದ ಹೋಗಕ್ ಬಿಡೋದಿಲ್ಲ. ಇನ್ನೂ ಸ್ವಲ್ಪ ದಿನ ನೀವು ಇಲ್ಲೇ ಇರಬೇಕು. ನಾನು ಹೋಗಿ ಅಂತ ಹೇಳಿದ್ಮೇಲೆ ನೀವು ಇಲ್ಲಿಂದ ಹೊರಡಬೇಕು. ಸರಿ ಅತ್ತಿಗೆ, ನೀನು ಹೋಗು ಅನ್ನೋವರೆಗೂ ಆ ದೇವ್ರು ಬಂದು ಹೋಗು ಅಂತ ಹೇಳಿದ್ರು ಸರಿ. ನಾವಿಲ್ಲಿಂದ ಹೋಗಲ್ಲ, ಸರಿನಾ? ಅತ್ತಿಗೆ, ನಾಳೆ ನಾವು ಒಂದ್ಸಲ ಆ ಕೌಡೆ ಸ್ವಾಮಿ ಹತ್ರ ಹೋಗ್ಬೇಕು. ರಕ್ಷೆ ವಿಷಯವಾಗಿ ಮಾತಾಡೋದಕ್ಕಾತ್ಗೆ? ಹೌದು ಅತ್ಗೆ. ಆ ರಕ್ಷೆ ಕೆಳಗೆ ಬಿದ್ದಿದ್ದು, ಕಾಮಧೇನು ಫೋಟೋ ಬಿದ್ದಿದ್ದು ಎಲ್ಲ ಅಪಶಕುನ ಅಂತ ಅನ್ನಿಸ್ತಿದೆ. ಅಖಿಲ್ಗೆ ಯಾವ ಅಶುಭ ಕಾದಿದೆಯೋ ಅಂತ ನನ್ನ ಎದೆ ದಡ ದಡ ಅಂತ ಬಡ್ಕೋತಿದೆ. ಅದಕ್ಕೆ ನಾಳೆನೇ ಹೋಗಿ ನಡೆದಿದ್ದೆಲ್ಲ ಆ ಕೌಡೆ ಸ್ವಾಮಿ ಹತ್ರ ಹೇಳೋಣ. ಸರಿ ಅತ್ತಿಗೆ, ಖಂಡಿತ. ಆ ಕೌಡೆ ಸ್ವಾಮಿಗಳ ಹತ್ರ ಹೋಗೋಣ ಅಂತ ಅನ್ಕೊಂಡ್ಮೇಲೇನೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಿದೆ. ಬರ್ತೀನಿ ಅತ್ಗೆ. ಅತ್ತಿಗೆ, ಒಂದು ನಿಮಿಷ. ಏನು? ಆ ಕೌಡೆ ಸ್ವಾಮಿಗಳನ್ನ ನಾನೇ ನಿಮಗೆ ಪರಿಚಯ ಮಾಡಿಸಿದ್ದು ಅನ್ನೋ ವಿಷಯನ ನೀನು ಅಣ್ಣಂಗೆ ಹೇಳೋದು ಬೇಡ ಅತ್ತಿಗೆ. ಅಂದರೆ ಅಣ್ಣಂಗೆ ಇಂಥದ್ರ ಮೇಲೆಲ್ಲ ನಂಬಿಕೆ ಇಲ್ವಲ್ಲ, ಅದಕ್ಕೆ ಹೇಳಿದೆ. ನಿನ್ನ ಹಾಗೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದರೆ ಆಮೇಲೆ ಅಣ್ಣನಿಗೆ ನನ್ನ ಮೇಲೆ ಕೋಪ ಬರತ್ತೆ, ಅದಕ್ಕೋಸ್ಕರ. ಸರಿ ಬಿಡಿ ಅತ್ಗೆ. ನೀವೇ ಆ ಕೌಡೆ ಸ್ವಾಮಿಗಳನ್ನ ಪರಿಚಯ ಮಾಡಿಸಿದ್ದು ಅನ್ನೋ ವಿಷಯನ ನಿಮ್ಮ ಅಣ್ಣನಿಗೆ ನಾನು ಎಂಥ ಪರಿಸ್ಥಿತಿಲೂ ಹೇಳೋದಿಲ್ಲ, ಸರಿನಾ? ಥ್ಯಾಂಕ್ಸ್ ಅತ್ತಿಗೆ. ಇನ್ನು ನೀವು ಆ ರಕ್ಷೆ ಬಗ್ಗೆ, ಆ ಕಾಮಧೇನು ಫೋಟೋ ಬಗ್ಗೆ ಚಿಂತೆನೆ ಮಾಡೋದು ಬೇಡ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ನಾಳೆ ಕೌಡೆ ಸ್ವಾಮೀಜಿ ಹತ್ರ ಹೋದ್ಮೇಲೆ ಅವ್ರು ಏನಾದರೂ ಪರಿಹಾರ ಹೇಳ್ತಾರೆ. ಸರಿ ಅತ್ಗೆ, ಬರ್ತೀನಿ. ಸರಿ ಅತ್ತಿಗೆ.
ಏನ್ರಿ? ಏನ್ರಿ? ಹೇಳಿ. ನಿಮ್ ಹತ್ರ ಒಂದ್ ಸೀರಿಯಸ್ ಮ್ಯಾಟರ್ ಮಾತಾಡ್ಬೇಕು. ಆ ಫೈಲ್ ತೆಗೆದು ಪಕ್ಕಕ್ಕಿಡಿ. ಹೆಂಡತಿ ತುಂಬಾ ಸೀರಿಯಸ್ ಮ್ಯಾಟರ್ ಮಾತಾಡಬೇಕು ಅಂದ್ರೆ ಅದು ಖಂಡಿತವಾಗ್ಲು ಅದು ತುಂಬಾ ಕಾಮಿಡಿ ಮ್ಯಾಟ್ರೇ ಆಗಿರುತ್ತೆ. ಇದು ಜೋಕ್ ಮಾಡೋ ಟೈಮ್ ಅಲ್ಲ ರೀ. ಏನಾಯ್ತು? ಅಷ್ಟು ಸೀರಿಯಸ್ ಮ್ಯಾಟ್ರಾ ಇದು? ಹೌದು. ಇವತ್ತು ಮನೆಯಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಹೀಗಾಗಿದ್ದು ಯಾವುದೋ ಅಪಶಕುನ ಅಂತ ಅನ್ನಿಸ್ತಿದೆ ರೀ. ನನಗೆ ತುಂಬಾ ಭಯ ಆಗ್ತಿದೆ. ಭಯ ಪಡಬೇಡ ವಸಂತ. ಅನಾವಶ್ಯಕವಾಗಿ ನೀನೇನೇನೋ ಊಹಿಸ್ಕೊಂಡು ತುಂಬಾ ಭಯ ಪಡ್ತಾ ಇದೀಯ. ಇಂಥ ಮೂಢನಂಬಿಕೆನ ನಂಬಿದ್ರೆ ನೀನ್ ಜೀವನ ಪೂರ್ತಿ ಭಯ ಪಡ್ತಾನೆ ಇರ್ತೀಯ. ಮರ್ತು ಬಿಡು, ಅದ್ರ ಬಗ್ಗೆ ಮರ್ತು ಬಿಡು. ಹೇಗ್ ಮರೀಲಿ ಹೇಳಿ? ಹೇಗ್ ಮರೀಲಿ? ಬೆಳಗ್ಗೆ ಕೂಡ ಅಷ್ಟೇ, ನಮ್ಮ ಮನೆ ಅಂಗಳದಲ್ಲಿ ಮಂತ್ರಿಸಿರೋ ನಿಂಬೆಕಾಯಿ ನೋಡಿದ್ಮೇಲೆ ಅಖಿಲ್ ಕೂಡ ಮೂಢನಂಬಿಕೆ ಅದು ಇದು ಅಂತ ಹೀಗೆ ಮಾತಾಡ್ಬಿಟ್ಟ. ಈಗ ನೀವು ಕೂಡ ಹೀಗೆ ಮಾತಾಡ್ತಿದ್ದೀರಾ. ನನ್ನ ಮನ್ಸು ಯಾಕೋ ಕೇಡ್ ಬಗ್ಗೆನೇ ಯೋಚಿಸ್ತಾ ಇದೆ. ನಮ್ಮ ಅಖಿಲ್ಗೆ ಏನಾದರೂ ಕೇಡಾಗುತ್ತೇನೋ ಅಂತ ತುಂಬಾ ಭಯ ಆಗ್ತಿದೆ. ಓಕೆ, ನಿನ್ಗೆ ಅಷ್ಟು ಭಯ ಆಗ್ತಿದ್ರೆ ಒಂದ್ಸಲ ಮಾವನವ್ರ ಹತ್ರ ಮಾತಾಡೋಣಂತೆ, ಸರಿನಾ? ಅಪ್ಪ ಊರಲ್ಲಿ ಎಲ್ಲಿದ್ದಾರೆ ಹೇಳಿ? ಅವರು ಹಿಮಾಲಯಕ್ಕೆ ಹೋಗಿದ್ದಾರೆ. ಈ ತಿಂಗಳು ಪೂರ್ತಿ ಅವರು ಧ್ಯಾನದಲ್ಲೇ ಇರ್ತಾರೆ. ಮಾತಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾಳೆ ನಾನು ಗೌರಮ್ಮ ಸೇರ್ಕೊಂಡು ಕೌಡೆ ಸ್ವಾಮಿ ಹತ್ರ ಹೋಗೋಣ ಅಂತ ಅನ್ಕೊಂಡಿದೀವಿ. ಗೌರಮ್ಮನ? ಗೌರಮ್ಮ ಯಾಕೆ? ಹೌದು, ಇಷ್ಟಕ್ಕೂ ಕೌಡೆ ಸ್ವಾಮಿನ ನಿಂಗೆ ಪರಿಚಯ ಮಾಡ್ಕೊಟ್ಟವ್ರು ಯಾರು? ಆ ಗೌರಮ್ಮನ? ಆ ಕೌಡೆ ಸ್ವಾಮಿಗಳನ್ನ ನಾನೇ ನಿಮಗೆ ಪರಿಚಯ ಮಾಡಿಸಿದ್ದು ಅನ್ನೋ ವಿಷಯನ ನೀನು ಅಣ್ಣಂಗೆ ಹೇಳೋದು ಬೇಡ. ಅತ್ಗೆ, ನಿನ್ನ ಹಾಗೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದ್ರೆ ಆಮೇಲೆ ಅಣ್ಣನಿಗೆ ನನ್ನ ಮೇಲೆ ಕೋಪ ಬರತ್ತೆ. ಇಲ್ಲ ರೀ, ಇಲ್ಲ. ಆ ಸ್ವಾಮೀಜಿ ಬಗ್ಗೆ ನನಗೆ ಹೇಳಿದ್ದು ನಮ್ಮ ಗೌರಮ್ಮ ಅಲ್ಲ, ನನ್ನ ಫ್ರೆಂಡು ಸಂಗೀತ. ಆ ಸಂಗೀತ ಅವ್ರ ಬಗ್ಗೆ ಹೇಳಿದಾಗ ಆವತ್ತು ಗೌರಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋದೆ ಅಷ್ಟೇ. ನಾಳೆ ಕೂಡ ಗೌರಮ್ಮನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಬೇಡ ಗೌರಮ್ಮ, ಬೇಡ. ನಿನ್ ಜೊತೆ ಆ ಸ್ವಾಮೀಜಿ ನೋಡಕ್ಕೆ ನಾನೇ ಬರ್ತೀನಿ. ನೀವಾ? ಹೌದು. ಆ ಕೌಡೆ ಸ್ವಾಮಿ ಮಹಿಮೆ ಏನೋ, ಅಖಿಲ್ಗೆ ನಡೆಯುವಂತ ಕೇಡೇನೋ ಅಂತ ತಿಳ್ಕೊಂತೀನಿ. ಏನ್ರಿ, ನಾನು ಮೊದಲೇ ಹೇಳ್ತಿದ್ದೀನಿ, ಅಲ್ಲಿ ನಿಮ್ಗೆ ಇಷ್ಟ ಆಗದಿರೋದು ಏನಾದರೂ ನಡೆದ್ರೆ ಮಾತ್ರ ಸ್ವಾಮೀಜಿ ಮುಂದೆ ನೀವೇನೂ ಮಾತಾಡಬೇಡಿ. ನಿಜಾನೇ. ಮಹಾನುಭಾವರು ವಿಷಯದಲ್ಲಿ ಬಾಯಿ ತೆಗೆದ್ರೆ ಪಾಪ ಸುತ್ಕೊಳ್ಳುತ್ತಂತೆ. ನಾನು ಯಾವ ಪಾಪನೂ ಹೊತ್ಕೊಳ್ಳಲ್ಲ ಬಿಡು. ಸರಿ, ನಾಳೆ ಬೆಳಗ್ಗೆನೆ ಅವ್ರ ಹತ್ರ ಹೋಗೋಣ. ನೀನು ನೆಮ್ಮದಿಯಾಗಿ ಮಲಗು.
ಯಾಕೆ? ಅದಕ್ಕೆ ಅದಕ್ಕೆ ಅಂದರೆ ಯಾಕೆ ಅಂತ ಹೇಗೆ ಗೊತ್ತಾಗತ್ತೆ? ಈಗ ಹಾಗಾಯ್ತಲ್ಲ ಅದಕ್ಕೆ. ಹೇಗಾಯ್ತು? ಹೇಗೆ ಅಂದರೆ ನಾನು ನಿಮ್ಮ ಮೇಲೆ ನೀನು ನನ್ನ ಮೇಲೆ? ನಾನು ಹೇಳಲ್ಲ. ಹೇಳಲ್ವಾ? ಹೇಳಕ್ಕಾಗಲ್ವಾ? ಎರಡು. ಹಾಗಾದ್ರೆ ನಾನೇನೋ ಹೇಳ? ಹೇಳಿದ್ಮೇಲೆ ಮತ್ತೆ ಫೀಲ್ ಆಗಬಾರ್ದು. ಆಗಲ್ಲ, ಫೀಲ್ ಆಗಲ್ಲ. ಸ್ವಲ್ಪನೂ ಫೀಲ್ ಆಗಬಾರ್ದು. ಸರಿ. ನಾಚಿಕೆ ಪಡ್ಕೋಬಾರ್ದು. ಸ್ವಲ್ಪನೂ ನಾಚ್ಕೋಬಾರ್ದು. ಸರಿ. ನಾನು ನಿನಗೆ ಹೇಳೋ ವಿಷಯನ ನೀನು ಯಾರಿಗೂ ಹೇಳಬಾರ್ದು.